ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸ್ರಾವಂತಿ ಕೋಣಿಯರ್ ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದ್ರೆ 36 ವರ್ಷದ ಮೇಲೆ 26 ದಿನಗಳು ಆಗಿವೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಒಂದು ಇರುವ ಸ್ಥಳ ನೋಡೋದಾದ್ರೆ ಬೆಂಗಳೂರು ಪ್ರದೇಶದವರು ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆಸೆ ನೋಡೋದಾದ್ರೆ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಸುಖವು ಅನುಭವಿಸುವುದು ಇದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಕೆಲಸ ನೋಡೋದಾದ್ರೆ ಮಧ್ಯವರ್ತಿಯಾಗಿ ಮಾಡುತ್ತೇನೆ, ಕೊಡೋದು ಮತ್ತು ತೆಗೆದುಕೊಳ್ಳುವುದರ ಮಧ್ಯೆ ಇರುತ್ತದೆ ನೋಡಿ ನನ್ನ ಒಂದು ಕೆಲಸ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಯಜಮಾನ ಇಲ್ಲದ ಅನುಭವಿಸಿದ ಕಷ್ಟಗಳು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಮಾಡುತ್ತಿದ್ದ ಮಧ್ಯವರ್ತಿ ವ್ಯಾಪಾರದಲ್ಲಿ ತುಂಬಾ ಲಾಸ್ ಆಗಿ ಇತ್ತೀಚಿನ ದಿನಗಳಲ್ಲಿ ಸಾಲದ ಮಹಿಳೆಯಾಗಿ ಇದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಯಜಮಾನ ಇದ್ದಾಗ ಮಾಡಿದ ಸಾಲವನ್ನ ತೀರಿಸಿದ್ದೇನೆ, ಈಗ ಇರೋದು ನಾನು ಮಾಡಿಕೊಂಡಿರುವ ಸಾಲ ನೋಡಿ ಅಷ್ಟೇ, ಬೇರೆ ಯಾವುದು ಅಲ್ಲ ಅಂತ ಹೇಳಿಕೊಂಡಿರೋದು. ಮತ್ತೆ ಕೆಲಸ ಮೊದಲಿನ ತರ ಮಾಡುವುದಕ್ಕೆ ಮನಸ್ಸು ಬರುತ್ತಿಲ್ಲ, ಹಾಗೆ ಏಕಾಗ್ರತೆಯೂ ಕೂಡ ಬರುತ್ತಿಲ್ಲ, ನೋಡ್ತೀರಾ ಬಂದು ನೀವು ಮನೆಗೆ ಅಂತ ಹೇಳಿಕೊಂಡಿರೋದು. ಇನ್ನು ಈ ಎಲ್ಲದರ ಮಧ್ಯೆ ಇತ್ತೀಚೆಗೆ ತೂತಿನಲ್ಲಿ ಕೆರೆತ ಬೇರೆ ಸ್ಟಾರ್ಟ್ ಆಗಿದೆ, ಅದನ್ನ ಕಡಿಮೆ ಮಾಡುವುದರಲ್ಲಿ ಹರಸಾಹಸವನ್ನ ಪಡಬೇಕಾಗುತ್ತದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಯಜಮಾನ ಇಲ್ಲದೆ ಅನುಭವಿಸಿದ ಕಷ್ಟಗಳು ಇವು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಅದರ ಜೊತೆಗೆ ಈ ತರ ವರ ಬೇಕು ನನಗೆ, ಬನ್ನಿ ಇಲ್ಲಿಗೆ ಅಂತ ಹೇಳಿಕೊಂಡಿರೋದು. ಸೊ ಅದನ್ನ ಒಂದೊಂದಾಗಿ ನೋಡೋಣ. ನಾನು ಈಗ ಸದ್ಯ ಎದುರಿಸುತ್ತಿರುವ ಸಮಸ್ಯೆಯನ್ನ ಚೆನ್ನಾಗಿ ತಿಳಿದುಕೊಂಡು ಹೋಗುವ ಮನಸ್ಥಿತಿ ಇದ್ದರೆ ಬನ್ನಿ ಅಷ್ಟೇ, ಎಲ್ಲ ಬರುವುದಕ್ಕೆ ಹೋಗಬೇಡಿ ನೋಡಿ ಅಂತ ಡೈರೆಕ್ಟ್ ಆಗಿ ಹೇಳಿಕೊಂಡಿರೋದು. ನಿಮ್ಮ ಎತ್ತರ ನನಗಿಂತ 5 ಇಂಚು ಜಾಸ್ತಿ ಇರಬೇಕು, ಅಂದಾಗ ಪರ್ಫೆಕ್ಟ್ ಆಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ನನಗೆ ತೃಪ್ತಿಯನ್ನು ಕೊಟ್ಟರೆ ನಿಮಗೆ ನಾನು ಪ್ರತಿ ತಿಂಗಳು 6 ಲಕ್ಷ ಕೊಡುತ್ತೇನೆ, ಅದನ್ನ ತೆಗೆದುಕೊಂಡು ನೀವು ಜೀವನದಲ್ಲಿ ಏನಾರು ಮಾಡಿಕೊಂಡು ಒಳ್ಳೆ ಸ್ಟ್ಯಾಂಡರ್ಡ್ ಜೀವನವನ್ನ ನಡೆಸಬಹುದು ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಈ ತರ ವರ ಬೇಕು ನನಗೆ, ಬನ್ನಿ ಇಲ್ಲಿಗೆ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಅದರ ಜೊತೆಗೆ ಇವರ ಬಳಿ ಇರುವ ಟೊಯೋಟಾ ಕರ್ಮಿ 2024 ಲಾಂಚ್. ಟೊಯೋಟಾ ಕರ್ಮಿ 2024. The 224 Toyota Camry is the 9th generation for the sedan. It will be positioned above the Innova in the brand is India range. The model boasts of high-class features, lots of rear legroom and hybrid powertrain with high mileage. Toyota Camry is 2044 price 44 lakh to 55 lakh estimated ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಒಂದು ಡ್ರೀಮ್ ಕಾರಿನ ಸಂಪೂರ್ಣವಾದ ಮಾಹಿತಿಯನ್ನ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ, ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನ ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ತರ ನಾವು ಮಾಡೋ ವಿಡಿಯೋ ನಿಮಗೆ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕಾನ್ ಒತ್ತಿ.